ಎಷ್ಟು ಜನ ಎಕ್ಸ್ ಅಂತ ಅದಾದ್ಮೇಲೆ ಜಗಳ ಆಗಿದೆ ಅತ್ತಗಾರು ಸ್ವಲ್ಪ. ಅವರೆಲ್ಲ ಫೋಟೋ ತೆಗೆಸ್ಕೊತವ್ರಲ್ಲ. ಎಲ್ರು ನಟಾಡಿಸ್ತಿದೆ ಅದು. ಏನೋ ಅರ್ಥನೇ ಆಗ್ತಿಲ್ಲ ನನಗೆ, ಏನಾಯ್ತು ಇವತ್ತು, ಏನಾಯ್ತು ಇವಾಗ ಈ 1 hour ಅಲ್ಲಿ ಅಂತ. ಐ ಫೆಲ್ಟ್ ವೆರಿ ಎಮೋಷನಲ್. ವೆರಿ 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 ಪ್ರೌಡ್. ಆ ಮಾತು ಹೆಂಗ್ ಹೊಡಿತು ಅಂದ್ರೆ ನನಗೆ. Okay, let's go. ಗೈಸ್ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಬಂದಿದ್ದೀವಿ, ದೇವಸ್ಥಾನಕ್ಕೆ. ಒಂಥರ ಏನೋ ಸರಿ ಅನಿಸ್ತಿರ್ಲಿಲ್ಲ. ನಾವು ಒಂದು ಕೆಲಸದ ಮೇಲೆ ಬಂದಿದ್ವಿ, ಡಿಸೈನರ್ದು ನಮ್ಮದು ಎಂಗೇಜ್ಮೆಂಟ್ದು. ಅದ್ರ ಥರ ನಾವು ಬ್ಲಾಗ್ ಮಾಡಬಾರ್ದು ಇವತ್ತು ಅಂದ್ಕೊಂಡು ಹಂಗೆ ಇದ್ದೆ. ನಮ್ಮ ನೇಹ ಅವರು ಬಂದಿದ್ದಾರೆ, ಡಿಸೈನರ್ದು ಹೋಗಿ ಕನ್ಫರ್ಮ್ ಮಾಡಿ ಬಂದಿದ್ದೀವಿ. ಆಲ್ಮೋಸ್ಟ್ ತುಂಬ ದಿನದಿಂದ ನಮ್ಮ ಎಂಗೇಜ್ಮೆಂಟ್ ಬಟ್ಟೆದೆಲ್ಲ ಡಿಸೈನರ್ದೆಲ್ಲ ಕನ್ಫರ್ಮ್ ಆಗಬೇಕಿತ್ತು. ನಾನು ಕೆಲಸ ತುಂಬ ಇದ್ದಿದ್ದರಿಂದ ಫ್ರೀ ಆಗಿರಲಿಲ್ಲ. ಈಗ ಸ್ವಲ್ಪ ಫ್ರೀ ಆಗಿ ಟೈಮ್ ಮಾಡಿಕೊಂಡು ಇವತ್ತು ಬಂದು ಮಾತಾಡಿದ್ವಿ. ಹಂಗೆ ಹತ್ರನೇ ಇದ್ದಿದ್ದರಿಂದ ವಿತೌಟ್ ಅಂದರೆ ನೇಹ ಅವರು ಟೆಂಪಲ್ಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ, ದೃಷ್ಟಿ ತೆಗಿಸ್ಬೇಕು. ದೃಷ್ಟಿ ತುಂಬ ದಿನದಿಂದ ಹೇಳ್ತಿದ್ರು, ಬನ್ನಿ ಇವತ್ತು ಹೋಗಿ ದೃಷ್ಟಿ ತೆಗಿಸಿ ಬರೋಣ. ಗಾಡಿಗೆ ಜಾಗ ಇಲ್ಲ ಅಂತ ನಮ್ಮ ಸಂಜೆ ಟೆನ್ಷನ್ನು. ತುಂಬ ಜನ ಇದ್ದಾರೆ, ಹೋಗೋಣ ಬನ್ನಿ. ಸಬ್ಸ್ಕ್ರೈಬರ್ಸ್ ಕಾಯ್ತಿದ್ದಾರೆ ನೋಡಿ. ಹಾಯ್ ಹಾಯ್ ಹಾಯ್, ಹೌ ಯು? ಹಲೋ ಹಾಯ್. ಹಲೋ ಹಾಯ್ ಹಾಯ್, ಥ್ಯಾಂಕ್ ಯು. ಹಾಯ್. ಏನು ಸ್ಕೂಲ್ ಟ್ರಿಪ್ಪಾ? ಇಲ್ಲ, ಟ್ಯೂಷನ್. ಕಾರ್ ನಂಬರ್ ಪ್ಲೇಟ್ ನೋಡಿ ಓಡ್ಕೊಂಡ್ ಬಂದೆ. ಹೌದಾ, ಥ್ಯಾಂಕ್ ಯು. ಒಂದೇ ನಿಮಿಷ ಇಳಿತೀನಿ ನಾನು ಪಾರ್ಕ್ ಮಾಡಿಬಿಟ್ಟು. ಇಲ್ಲಿ ಪಾರ್ಕಿಂಗ್ಗೆ ಸಖತ್ ಕಷ್ಟ ಆಯಿತು ನೋಡಿ. ನಮ್ಮ ಸಂಜು ಫುಲ್ ಸೈಕ್ ಆಗ್ಬಿಟ್ಟಿದ್ದ ಪಾಪ, ಪಾರ್ಕಿಂಗ್ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದ. ಹೆಂಗೋ ಒಂದು ಸಿಕ್ತು, ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಮೇಲೆ. ಲೆಟ್ಸ್ ಗೋ. ಓಕೆ ಬನ್ನಿ ಹೋಗೋಣ. ಹಾಯ್. ಹಲೋ, ಆಯ್ತಾ ಟ್ಯೂಷನ್ನು? ಏನು 10th? 9th 10th? 9th ಅಷ್ಟೇ. ಹೌದಾ, ಆಯ್ತು. ನಮ್ಮ ಸಂಜು ಫಸ್ಟ್ ಟೈಮ್ ಹೋಗ್ತಿರೋದು. ಅಣ್ಣ ಅಕ್ಕ ಹೀರೋ ಥರ ಇದ್ದೀನಾ? ಅವರೆಲ್ಲ ಫೋಟೋ ತೆಗೆಸ್ಕೊತವ್ರಲ್ಲ. ಹೀರೋ ಥರ ಇದ್ದೀನಾ? ಇಲ್ವಾ? ಇದೀನಾ? ಇಲ್ಲ ಅನ್ಬಿಟ್ರು ಇವರು. ಹೌದಾ? ಯಾವ್ದು ಹೂವ? ಎಷ್ಟು? 300 ರೂಪಾಯಿ ಕೊಟ್ಟು. ಗೂಗಲ್ ಪೇ ಇದೆಯಾ? ಗೂಗಲ್ ಪೇ ಇದೆಯಾ? ಮತ್ತೆ ಕ್ಯಾಶ್ ಬನ್ನಿ ಅಲ್ಲ. ನಿಮ್ದೆಷ್ಟಿದೆ? ನಂದು 6 ಇದೆಯಾ? ತೆಗೆದು ತೋರಿಸಿ. ನನ್ ಬೇಕಾದ್ರೆ ಅಳತೆ ಹಾಕಿ ತೋರಿಸ್ಬಿಡ್ತೀನಿ. ಓ, ಇವ್ರ ಕೈ ಚಿಕ್ಕದಲ್ಲ. ಇಲ್ಲ, ಅರ್ಧ ತೆಗೆದ್ಬಿಟ್ರು ಆಲ್ರೆಡಿ. ಇರ್ಲಿ ಬಿಡಿ. ನನ್ನ ಹೀರೋ ತರ ಇಲ್ಲ ಅಂದ್ರಲ್ಲ ನೀವು, ನಂಗೆ ಬೇಜಾರಾಯ್ತು. ಇದಾ? ಅದು ಪಿಯಾನೋ. ತಂತಿ ಅಲ್ಲ, ಅವ್ರಿಗೆ ಇದು ಇಷ್ಟ, ಗಿಟಾರ್ ಇಷ್ಟ. ಅಲ್ಲ ಅಕ್ಕ, ಅದು ತಂತಿ ಅಲ್ಲ, ಯಾವ್ದೋ ವೈಟ್ ಕಲರ್ ಅಂಟಿಸಿದ್ದಾರೆ. ಕಮ್ಮಲ್ಲ, ಯಾವ್ದು ಅದಿದೆ. ಚೆನ್ನಾಗಿ ಕಾಣಲ್ಲ ಅದು? ತೆಗ್ಸ್ಬಿಡ್ಲ ಅದು? ಚೆನ್ನಾಗಿದ್ಯಾ? ಚೆನ್ನಾಗಿ ಕಾಣಲ್ಲ. ಸರಿ, ಈ ತರ ಇರ್ಬೇಕಾ? ಸರಿ. ಇಲ್ಲಿ ಕೊಡಿ ಹಂಗೆ ಕೊಡಿ. ಇದೆಷ್ಟು? 300 ಇಂದ 350 ಆಗೋಯ್ತಾ? ನಾನು 6 ಮೊಳ ಇತ್ತು ಅನ್ಕೊಂಡೆ, ಇವಾಗ 7 ಮೊಳ ಇದೆ. ಬನ್ನಿ, ದೇವಸ್ಥಾನ ತಗೊಂಡು ಹೋಗ್ಬೇಕಲ್ಲ. ಎಲ್ಲಿ ಮಾಡ್ಬೇಕು ಪೇಮೆಂಟ್? ಇವತ್ತು ನನ್ನ ಬರ್ಡೇ. ಹೌದಾ? ಹ್ಯಾಪಿ ಬರ್ಡೇ. ಗೈಸ್, ಹೂವು ತಗೊಳ್ಳೋದಿತ್ತು. ಹೆಂಗೂ ನಮ್ಗೆ ಇವರಿಬ್ಬರೇ ಸಿಕ್ಕಿದ್ದಾರೆ. ಅವ್ರ ಹತ್ರನೇ ಹೂವು ತೊಗೊಂಡು ಹೋಗೋಣ. ಹೂವು ತೊಗೊಂಡಿದ್ದೀವಿ, ಪೇಮೆಂಟ್ ಮಾಡಿಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹೋಗೋಣ. ಗೋಲ್ಡ್ ಮಾಡ್ತಿದ್ದೀರಮ್ಮ? ಆಗಿದೆ. ಇಲ್ಲಿ ಬಂದು ಕಾಯಿ ಎಲ್ಲ ತೊಗೊಂಡಿದ್ದೀವಿ, ತಡೆ ಓಡಿಸ್ಬೇಕಂತೆ ದೃಷ್ಟಿ ತೆಗ್ಸೋಕ್ಕೆ.
ಹಾಯ್ ಹಾಯ್ ಐ ಆಮ್ ಗುಡ್ ಹೌ ಆರ್ ಯು? ನೀವು ಮಾಲಲ್ಲಿ ಸಿಕ್ಕಿದ್ದೀರಾ ಅವಳು ಫುಲ್ ಹಿಂಗ್ ಹಾಕೊಂಡ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ರು ಅದು ಫೋಟೋ ಚೆನ್ನಾಗಿ ಬಂದಿಲ್ಲ ಅಂತ ಅಳು ಅಂದ್ರೆ ಅಳು ಅವತ್ತೆಲ್ಲ. Oh my God, I literally can't believe I'm seeing you. ಇವ್ರ ಫ್ರೆಂಡ್ ಇನ್ನೊಬ್ರು ಇದ್ದಾರೆ ದೀಕ್ಷ ಅವರುನು ಅಷ್ಟೇ. ತುಂಬಾ fan. ಬನ್ನಿ Hello bro, ಹೇಗಿದ್ದೀರಾ? ಸೂಪರ್. ನೀವು ಸೂಪರ್. ಹಾಕಿದ್ರು ಡೈಲಿ ವ್ಲಾಗ್ ಮಿಸ್ ಆಗಲ್ಲ. ರಾತ್ರಿ 2 ಗಂಟೆಗೆ ನೋಡೋದು ವ್ಲಾಗ್ನ. ನಾನು ಆಲ್ಬಮ್ಮೇ ಮಾಡ್ಬಿಟ್ಟಿದ್ದೀನಿ ನೋಡಿ. ನಿಮ್ಮ ಫೋಟೋ ಚೆನ್ನಾಗಿ ಬಂದಿರ್ಲಿಲ್ವಾ? ಅವತ್ತೇ ನಾನು ಡಬ್ಬಾ ತರ ರೆಡಿ ಆಗಿ ಬಂದಿದ್ದೆ. ಅದು ಇಷ್ಟು ಹ್ಯಾಂಡ್ಸಮ್ ಮ್ಯಾನ್ ನಾವು ಮೀಟ್ ಮಾಡಕ್ಕೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಗೆ I literally manifested for this moment, ಗೊತ್ತಾ? ನೋಡಿ ನೇಹಾ ಅವರು Actually ಅಲ್ಲಿ ಮಾಲ್ ಅಲ್ಲಿ ಮೀಟ್ ಮಾಡಿದಾಗ ನಾನು ಮ್ಯಾನಿಫೆಸ್ಟ್ ಮಾಡ್ದಂಗಿತ್ತು, ಬಟ್ ದಿಸ್ ಡೇ ಐ ಡಿಡ್ಂಟ್ ಇವನ್ ಜಸ್ಟ್ ಅವರ ಸರ್ಪ್ರೈಸ್. ನಾನು ಗೊತ್ತಿಲ್ಲ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಹಿಂದೆ ಬಂದೆ. ಇಲ್ಲ ಬೇಡ. ಹ್ಯಾಪಿ ಬರ್ಡೇ ಸರ್. ಸರ್ ಬರ್ಡೇ ಅಂತ ನಾಳೆ. ಹ್ಯಾಪಿ ಬರ್ಡೇ ಸರ್. ಪಾರ್ಟಿ ಸ್ವೀಟ್ ಅಲ್ಲಿ ಮುಗಿಸ್ತಾ ಇದ್ದೀರಾ? Thank you, sir. Thank you. All the best. Bye bye, see you. Thank you. See you. All the best. Thank you. Tanisha. All the best. ನಿಮ್ಮ ಹೆಸರು? ಗುಣ. ಗುಣ. Bye bye. Bye. Thank you. Bye Bye. bye. ಥ್ಯಾಂಕ್ ಯು. ಬಾಯ್ ಬಾಯ್. Thank you. Bye bye. Thank you. ಮನೆಗೆ ಹೋಗಿದ್ದ ನೀವೇ ಮಿಸ್ಸಿಂಗ್ ನೋಡಿ. ಹೋಗಿ ಮಾತಾಡಿ. ಓಡ್ ಬರ್ತಾವ ಕಾರಿಂದ ಇಳಿತಾ ನಂಗೆ. Hi. ನಿಮ್ಮ ಹೆಸರು? ಫೈನಲಿ ದರ್ಶನ ಮುಗಿಸಿ ಏನೇನೋ ಆಗೋಯ್ತು. ಒಂದು ಅರ್ಧ ಗಂಟೆ 1 ಅವರಲ್ಲಿ ಏನೂ ಅರ್ಥನೇ ಆಗ್ತಿಲ್ಲ ನನಗೆ. ಏನಾಯ್ತು ಇವತ್ತು, ಏನಾಯ್ತು ಇವಾಗ ಈ 1 ಅವರಲ್ಲಿ ಅಂತ. ಬಂದ್ರೆ ಫುಲ್ ಒಂಥರ ಜನ ನನ್ನ ತಲೆಯಲ್ಲಿ ಬೇರೆ ಏನು ಓಡ್ತಾನೆ ಇಲ್ಲ. ಪಾಸ್, ನನ್ನ ಬ್ರೈನ್ ಫುಲ್ ಪಾಸ್ ಆಗಿಬಿಟ್ಟಿತ್ತು. ಗೈಸ್, ಫೈನಲಿ ದೇವಸ್ಥಾನದ ದರ್ಶನ ಮುಗಿಸಿ ಈಗ ವಾಪಸ್ ಹೊರಟಿದ್ದೀವಿ. ನನಗೆ ಭಯ ಆಯಿತು, ತುಂಬ ಜನ ಇದ್ದರು. ಭಯ ಅಂದರೆ ಹೆಂಗಪ್ಪ ಅಂತ, ಅಂದ್ರೆ ನ್ಯೂಸೆನ್ಸ್ ಆಗ್ಬಾರ್ದಲ್ಲ, ಅಂದರೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಅಂದರೆ ಎಷ್ಟು ಸೆಲ್ಫೀಸು. ಐ ಫೆಲ್ಟ್ ವೆರಿ ಎಮೋಷ್ನಲ್. ನಾನು ದೇವಸ್ಥಾನದ್ದು ಅಂದರೆ ಟ್ರಸ್ಟಿ ಒಬ್ಬರು ಮೀಟ್ ಮಾಡಿ ನಾನು ಕರ್ಕೊಂಡು ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ಮತ್ತು ದೇವರ ದರ್ಶನ ಎಲ್ಲ ಕ್ಲೀನಾಗಿ ಮಾಡಿಸಿ ವಾಪಸ್ ನಮ್ಮನ್ನ ಗೇಟ್ವರೆಗೂ ತೊಗೊಂಬಂದುಬಿಟ್ರು. ಅದೊಂದು ಖುಷಿ ಆಯಿತು. ಅದು ಬಿಟ್ಟರೆ ಎಷ್ಟು ಜನ ಸೆಲ್ಫೀಸು. ನನ್ನ ದೇವರ ಹತ್ರ ನಿಂತಾಗ ಐ ಫೆಲ್ಟ್ ರಿಯಲಿ ಎಮೋಷ್ನಲ್. ಐ ಮೀನ್ ವೆರಿ ಸೀರಿಯಸ್. ದೇವರಣೆಗೂ ತುಂಬ ಎಮೋಷ್ನಲ್ ಫೀಲ್ ಆಯಿತು. ಓ ಶಿಟ್, ಎಷ್ಟು ಮಾಡಿಬಿಟ್ಟಿದ್ದೀನಿ ಲೈಫಲ್ಲಿ, ಏನೇನೋ ಆಗ್ಬಿಟ್ಟಿದೆ ಲೈಫಲ್ಲಿ, ಏನೇನೋ ಚೇಂಜ್ ಆಗಿಬಿಟ್ಟಿದೆಯಲ್ಲ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಐ ಫೆಲ್ಟ್ ಸೋ ನಾಟ್ ವೆಲ್. ನಾನು ನೇಹಾ ಹತ್ರನೂ ಹೇಳ್ತಿದ್ದೆ, ನನಗೇನೋ ಸರಿ ಫೀಲ್ ಆಗ್ತಿಲ್ಲ, ಒಂಥರ ಹಿಂಸೆ ಆಗ್ತಿದೆ ಅಂತೆಲ್ಲ. ಬಟ್ ಐ ಫೀಲ್ ಲಿಟ್ರಲಿ ಅ ಲಿಟಲ್ ಬೆಟರ್ ನೌ. ಆ್ಯಂಡ್ ಸೋ ಮಚ್ ಪಾಸಿಟಿವಿಟಿ. ನಾನು ಏನೋ ಮಾಡ್ತಿಲ್ಲ, ಅಯ್ಯೋ ಏನು ಜೀವನ ಏನಾಗ್ತಿದೆ ಅದು ಇದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಫ್ರಮ್ 1 ವೀಕ್ ಮೈ ಮೆಂಟಲ್ ಸ್ಟೇಟ್ ಇಸ್ ನಾಟ್ ಪ್ರಾಪರ್. ಸೊ ಐ ಡೋಂಟ್ ನೋ, ಐ ಫೆಲ್ಟ್ ಗುಡ್. ಈಗ ಬನ್ನಿ ನೇಹಾ ಅವ್ರನ್ನ ಬಿಡೋಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಸಗಲ ಕಾಣ್ತಾ ಇದ್ದೀರಾ? ನಿಜ, ಕುಂಕುಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಬೇರೆ ಹಾಕಿದ್ದೀರಲ್ಲ. ಥ್ಯಾಂಕ್ ಯು. ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ. ಐ ಆಮ್ ವೆರಿ 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 ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಎಷ್ಟು ಜನ ಅವ್ರು ಏನು ಹೇಳಿದ್ರು ಗೊತ್ತಾ, ಯಾರೋ ದೊಡ್ಡ ಸ್ಟಾರ್ ಬಂದಾಗ್ಲೂ ಈ ತರ ಇರ್ಲಿಲ್ಲ. ನೀವು ಬಂದ್ರೆ ಎಲ್ಲರೂ ಎಷ್ಟು ಖುಷಿ ಪಡ್ತಿದ್ದಾರೆ, ಎಷ್ಟು ಖುಷಿ ಆಯ್ತು. ನಂಗೆ ಅದಕ್ಕಿಂತ ಇನ್ನೊಂದೇನಾಯ್ತು ಗೊತ್ತಾ, ಯಾರೋ ಒಂದು ಸಬ್ಸ್ಕ್ರೈಬರು ಫೋನ್ ತೊಗೊಂಬಂದ್ರು, ನಮ್ಮ ಅಮ್ಮ ನಿಮ್ಮ ದೊಡ್ಡ ಫ್ಯಾನು ಅಂತ. ಅವ್ರ ಅಮ್ಮ ವಿಡಿಯೋ ಕಾಲ್ ಏನು ಹೇಳಿದ್ರು ಗೊತ್ತಾ, ನನ್ನ ಮಗಂಗೆ ನಾನು ಯಾವಾಗಲೂ ಹೇಳ್ತೀನಿ ನಿನ್ ಥರ ಆಗಬೇಕು ಅಂತ ಅಪ್ಪ ಅಂತ. ಆ ಮಾತು ಹೆಂಗೆ ಹೊಡಿತು ಅಂದ್ರೆ ನನಗೆ ವಾ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಅಂತ ಹೇಳ್ತೀವಿ. ಬಟ್ ಆ ಮಾತೆಲ್ಲ ತುಂಬ ಖುಷಿ ಆಯಿತು. ನನ್ನ ಮಗನಿಗೆ ನಾನು ನಿನ್ ಥರ ಆಗಬೇಕು ಅಂತ ಯಾವಾಗಲೂ ಹೇಳ್ತೀನಪ್ಪ ಅಂತ. ಇವರು ಆಗಾಗ ಅಯ್ಯೋ ನಾನೇನು ಮಾಡ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಒಂದು ಸ್ವಲ್ಪ ಕಮೆಂಟ್ಸ್ ಅಲ್ಲಿ ಹೇಳಿ, ನೀವೆಷ್ಟು ಮಾಡಿದ್ದೀರಾ, ನಮಗೆ ಖುಷಿ ಆಗುತ್ತೆ ಅಂತೆಲ್ಲ. ಒಂದು ಎಲ್ಲರೂ ಕಮೆಂಟ್ಸ್ 1000 ಕಮೆಂಟ್ಸ್ ಬರುತ್ತಲ್ಲ ಎವ್ರಿ ಡೇ. ಎಲ್ಲರೂ 2 ಪಾಯಿಂಟ್ಸ್ ಹೇಳಿ ಏನೇನು ಮಾಡಿದ್ದಾರೆ ಇವ್ರ ಲೈಫಲ್ಲಿ
ನಮಗೆ ನೋಡಿದ್ರೆ ನಿಮ್ಮನ್ನು ನೋಡಿದ್ರೆ ತುಂಬ ಇನ್ಸ್ಪೈರ್ ಆಗುತ್ತೆ. ಅಂದರೆ ನಿಮಗೆ ಜೆನ್ಯೂನ್ ಆಗಿ ಏನು ಅನಿಸುತ್ತೋ ಅದನ್ನ ಹೇಳಿ, ನನಗೇನು ಅನಿಸ್ತೋ ನಾನು ಅದನ್ನು ಹೇಳಿದೆ. ಬನ್ನಿ, ನಾನು ಮನೆಗೆ ಹೋಗಿ ಮಾತಾಡ್ತೀನಿ, ಒಬ್ಬನೇ ಮಾತಾಡ್ಬೇಕು ಸ್ವಲ್ಪ. ಇಲ್ಲಿ ಎಲ್ಲ ಇದ್ದಾರೆ, ನಾಚಿಕೆ ಆಗುತ್ತೆ. ಬನ್ನಿ ಮನೆಗೆ ಹೋಗಿ ಮಾತಾಡೋಣ. ಇನ್ನೊಂದು ಹೇಳೋದು ಮಾಡ್ತೆ, ನಾನು ನೇಹಾ ಅವರು ಇನ್ನೂ ರಿಲೇಷನ್ಶಿಪ್ ಸ್ಟಾರ್ಟು ಆಗಿರಲಿಲ್ಲ, ನಾವು ಫ್ರೆಂಡ್ಸ್ ಆಗಿದ್ವಿ. ಆವಾಗ ಫಸ್ಟ್ ಬಂದಿದ್ದು ಇದೇ ದೇವಸ್ಥಾನಕ್ಕೆ. ಆವಾಗ ನೇಹಾ ಅವ್ರನ್ನ ನಾನು ಮೀಟ್ ಮಾಡೋಕ್ಕೆ ಬಂದಿದ್ದೆ. ಅವರೆಲ್ಲೋ ಹೋಗ್ತಾ ಇದ್ರು, ಅಂದರೆ ಟೆಂಪಲ್ಗೆ ಹೋಗ್ಬೇಕು ನಾನು ಅಂತ. ಫುಲ್ ಟ್ರೆಡಿಷ್ನಲ್ ಆಗಿ ಸ್ಯಾರಿ ಏನೋ ಚೂಡಿದಾರೇನೋ ಹಾಕೊಂಬಂದಿದ್ರು. ನಾನು ಬರ್ತೀನಿ ನಿಮ್ಮ ಜೊತೆ, ಬನ್ನಿ ಅಂತೇಳಿ ಮಾಸ್ಕ್ ಹಾಕೊಂಡು ಅವಾಗಲೂ ತುಂಬ ಜನ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋಗಿದ್ದೆ ಅವ್ರ ಜೊತೆಗೆ. ಅವಾಗಲೂ ತುಂಬ ಜನ ಇದ್ರು. ಬಟ್ ವಿ ಹ್ಯಾಡ್ ವೆರಿ ನೈಸ್ ಮೂಮೆಂಟ್. ಅವಾಗಿಂತ ಇವಾಗ ನೀವು ಎಷ್ಟು ಟ್ರಾನ್ಸಿಷನ್ ಆಗಿದೆ ಅಂದರೆ, ಈಗ ಡಿಫ್ರೆನ್ಸ್ ಗೊತ್ತಾಯ್ತಾ? ಅವಾಗ ರೆಕಗ್ನೈಸ್ ಮಾಡಿದ್ದಕ್ಕಿಂತ ಈಗ 3-4 ಟೈಮ್ಸ್ ಜಾಸ್ತಿ ಜನ ಬಂದ್ರು ನಿಮ್ಮ ಹತ್ರ. ರಿಯಲೈಸ್ ದಟ್, ಬಟ್ ಫೆಲ್ಟ್ ಗುಡ್ ಗೈಸ್. ಥ್ಯಾಂಕ್ಸ್ ಹೇಳ್ಬೇಕು ನೀವು ಅವ್ರಿಗೆ ನನ್ನ ಕರ್ಕೊಂಡು ಹೋಗಿದ್ದಕ್ಕೆ. ಅಂದರೆ ನಾವು ಮೀಟಿಂಗ್ ಮುಗಿಸಿ ಒಂದು ಮಾಲ್ಗೆ ಹೋಗೋಣ, ಶಾಪಿಂಗ್ ಹೋಗೋಣ, ನಂಗೆ ಶಾಪಿಂಗ್ ಮಾಡೋ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಅಂತ ನಾನು ಅಂದ್ಕೊತಿದ್ದೆ. ಅವ್ರು ಇಲ್ಲೇ ಟೆಂಪಲ್ ಇದೆ ಅಂತ ಮ್ಯಾಪ್ ಹಾಕಿದ್ರು, ಟಪ್ ಅಂತ. ಇಲ್ಲಿ ಹೋಗೋಣ ಬನ್ನಿ, 15 ನಿಮಿಷ ಇದೆ ಇಲ್ಲಿಂದ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಆ್ಯಂಡ್ ನಮ್ಮ ಸಂಜುಗೆ ಥ್ಯಾಂಕ್ಸ್ ಹೇಳಬೇಕು, ಡ್ರೈವ್ ಮಾಡಿ ಕರ್ಕೊಂಡು ಹೋಗಿದ್ದಕ್ಕೆ. ಥ್ಯಾಂಕ್ ಯು ಸಂಜಯ್ ಅವರೇ. ಫುಲ್ಲು ಸರ್ಕಸ್ ಮಾಡಿ, ಪಾರ್ಕಿಂಗ್ ಮಾಡಿ, ಪೇಷಂಟ್ ಫುಲ್ ಆಗಿ ನಮಗೋಸ್ಕರ ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಹಿಂದೆ ಕೂತಿದ್ದೀನಿ ಅಂತ ಬೇಜಾರಿಲ್ಲ ಅಲ್ವಾ? ಹಾಂ, ಸ್ವಲ್ಪ ಪ್ರೈವೇಟ್ ಗರ್ಲ್ ಫ್ರೆಂಡ್ ಟೈಮ್. ದಿನ ನಿನ್ನ ಪಕ್ಕನೇ ಕೂರೋದು. ಬನ್ನಿ, ಈಗ ನೇಹಾ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಾಡಿ ನಮ್ಮ ಮನೆಗೆ ವಾಪಸ್ ಹೋಗೋಣ. ಸೊ ನೇಹಾ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ನೇಹಾ ಅವ್ರಿಗೆ ಸ್ಯಾರಿ ಕೊಟ್ಟಿದ್ದಾರೆ ಅಲ್ಲಿ ಟ್ರಸ್ಟಿ ಅವರು. ಸ್ಯಾರಿ, ಅರ್ಶಿನ ಕುಂಕುಮ ಎಲ್ಲ. ಹೆಂಗನ್ನಿಸ್ತು? ವೆರಿ ಹ್ಯಾಪಿ, ತುಂಬ ಖುಷಿ ಆಯಿತು ಅವ್ರು ಬಂದು ರಿಸೀವ್ ಮಾಡ್ಕೊಂಡಿದ್ದು. ಮತ್ತು ನಿಮ್ಗಿರೋ ರೆಸ್ಪೆಕ್ಟ್ ಎಲ್ಲರ ಕಡೆಯಿಂದ. ಒಂದು ದೇವಸ್ಥಾನಕ್ಕೆ ಹೋದರೆ ಎಲ್ರಿಗೂ ಸಿಗಲ್ಲ ಈ ಒಂದು ರೆಸ್ಪೆಕ್ಟು. ಆ ಜನರನ್ನ ಪಡ್ಕೊಂಡಿದ್ದೀರಲ್ಲ, ಅದೆಷ್ಟು ಪುಣ್ಯ ಅನ್ನೋದು. ಐ ಫೆಲ್ಟ್ ರಿಯಲಿ ಹ್ಯಾಪಿ. ನಮ್ಮ ಸಂಜು ಕೇಳ್ಬೇಕು, ಹೆಂಗನ್ನಿಸ್ತು ಸಂಜಯ್? ಏನು ಹೇಳಿದ್ರಲ್ಲ, ಸೆಲೆಬ್ರಿಟಿ ಬಂದ್ರು ಈ ಥರ ಎಲ್ಲ ಯಾರು ಟ್ರೀಟ್ ಮಾಡಲ್ಲ. ಜನರು ನಿಮ್ಗೆ ಎಷ್ಟು ಕನೆಕ್ಟೆಡ್ ಇದ್ದಾರೆ ಇನ್ಸ್ಟಾ, ದಿನ ನೋಡ್ತಾರಲ್ಲ ನಿಮ್ಮನ್ನ. ಅವ್ರ ಕನೆಕ್ಷನ್ ನೋಡ್ದಿರೋ ಥರ ಹೇಳ್ಬಿಡಿ. ಅಲ್ಲಪ್ಪ, ದಿನ ನೋಡಿ 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 ನನಗೂ, ನಾನೊಬ್ಬ ವ್ಯೂವರ್ ಆಗಿದ್ದಾಗ ನಮ್ಮನೇಲೆ ಯಾರೋ ಒಬ್ರು ಇದ್ದಾರೆ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಅನ್ಸಲ್ಲ, ಅದಕ್ಕೆ ನಮ್ಮಲ್ಲೇ ಒಬ್ರು ಅನಿಸ್ತಾರೆ. ಈ ಥರ ನನ್ನ ಚೇಷ್ಟೆ ಬಿಡಲ್ಲ ಗೈಸ್ ಇವರು. ಎಷ್ಟೇ ಬೆಲ್ ಹೊಡೆದ್ಬಿಟ್ಟೆ ನಾನು. ಲಾಕ್ ಹಾಕಿದ್ದಾರಾ? ಗೈಸ್, ನಾನು ಇನ್ನೂ ಆ ಝೋನಿಂದ ಆಚೆನೇ ಬಂದಿಲ್ಲ. ನನಗೇನು ಭಯ ಆಯಿತು ಅಂದರೆ, ತುಂಬ ಜನ ಇದ್ದಾರೆ, ಕಷ್ಟ ಆಗುತ್ತೆ ಒಳಗೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಆ್ಯಂಡ್ ಆಲ್ಸೋ ಐ ನೋ ತುಂಬ ಜನ ಸೆಲ್ಫೀಸ್ ಬರ್ತಾರೆ, ಬಟ್ ಪ್ರಾಬ್ಲಮ್ ಆಗ್ಬೋದು. ಅವ್ರ ಜೊತೆಗಿದ್ದಾರೆ, ನಾವು ಬೇರೆ ಜಾಸ್ತಿ ಜನ ಇಲ್ಲ, ನಾನು ಸಂಜೆ ಇಬ್ಬರಿದ್ದೀವಿ, ಹೋಗಿ ಬರೋಕ್ಕಾಗುತ್ತಾ ಅಂತ. ಬಟ್ ಆಗಿದೆ ಬೇರೆ. ತುಂಬ ಖುಷಿ ಆಯಿತು. ಅದಕ್ಕಿಂತ ಮೇನ್ ಥಿಂಗ್ ಏನು ಅಂದರೆ, ತುಂಬ ದಿನ ಆಗಿದ್ದು ನಾನು ದೇವಸ್ಥಾನಕ್ಕೆ ಹೋಗಿ. ಆ್ಯಂಡ್ ದೇವ್ರ ಮುಂದೆ ನಿಂತು ಕೈ ಮುಗಿದು ಐ ರಿಯಲಿ ಫೆಲ್ಟ್ ಎಮೋಷ್ನಲ್. ತುಂಬ ಎಮೋಷ್ನಲ್ ಫೀಲ್ ಆಯಿತು. ಬನ್ನಿ ನಮ್ಮ ಅತ್ತೆಗಾರು. ಅತ್ತೆಗಾರು ನೋಡಿ, ಮೋಮೋಗೆ ಎದುರಿಸ್ತಾವ್ ನೀನು. ಕಾಣಂಗಿಲ್ಲ ಮೋಮೋ ಐಸ್ ಕ್ರೀಮ್ ಅನ್ಕೊಂಡ್ಬಿಟ್ಟಿದ್ದೆ ನೀನು. ಗೈಸ್, ನಮ್ಮ ಅತ್ತೆಗಾರು ಟ್ರೂತ್ ಆರ್ ಡೇರ್ ವಿಡಿಯೋ ನೋಡಿದ್ರಂತೆ. ಅದ್ರಲ್ಲಿ ನಾನು ಟ್ರೂತಲ್ಲಿ ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಂತೆ. ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಏನು ಅತ್ತೆಗಾರು? 3 ಜನ ಇದ್ದೀರಾ ಅಂತ ನಿಮ್ಮ ಎಷ್ಟು ಜನ ಎಕ್ಸ್ ಅಂತ. ಅದಕ್ಕೆ ನಮ್ಮ ಅಳಿಂದ್ರು ಭಯಂಕರ ಡೇರು ಹೇಳ್ಬಿಟ್ರು. ಅದಾದ್ಮೇಲೆ ಜಗಳ ಆಗಿದೆ ಅತ್ತೆಗಾರು ಸ್ವಲ್ಪ. ಯಾರಿಗೆ? ಇವ್ರಿಗೂ ನಮ್ಗೂ. ಅಷ್ಟೊಂಗೇನು ಗೊತ್ತಿಲ್ವಾ? ಜಗಳ ಆಡಿದ್ರೆ ಇವಾಗ ನಿಮ್ ಜೊತೆ ಗುಡಿಗೆ ಬಂದಿರೋಳ ಅಲ್ಲ, ಅದೆಲ್ಲ ನಮ್ಮ ಗೊತ್ತಿರೋದು. ನಮ್ಮ ತರ ಏನಾದ್ರು ಹೇಳಿ ಅಲ್ಲಿಂದ್ರೆ. ಏನಿಲ್ಲ ಇವತ್ತು ಹೇಳಕ್ಕೆ. ಜಗಳ ಆಡಿರೋ ಮುಂದೆ ಮೋಮೋದು ಟ್ರೈನಿಂಗ್ ಆಗಿದೆ, ನೋಡೋಣ ಇರಿ. ಓ, ಕೂತ್ಕೊಡ್ತು. ಶೇಕ್ ಹ್ಯಾಂಡ್. ಎಲ್ಲ ನೀವೇ ಮಾಡ್ತಿದ್ದೀರಾ ಗುಪ್ತಾ? ಎಲ್ಲ ನೀವೇ ಮಾಡ್ತಿದ್ದೀರಿ. ಐಶು ಮಾಡಿದ್ರೆ ಆಗುತ್ತಾ? ಜಂಪ್ ಜಂಪ್. ಫಸ್ಟಿಂದ ಮಾಡಿ, ಫಸ್ಟಿಂದ ಕ್ಲೀನಾಗಿ. ಹಾಂ, ಸಿಟ್ ಮಾಮ, ಸಿಟ್
ಸಿಟ್ ಮೊಮೋ ಮೊಮೋ ಸಿಟ್ ಮೊಮೋ ಸಿಟ್ ಹ್ಯಾಂಡ್ ಚೆಕ್ ಮಾಡ್ತಿದ್ದೆ. ಮೊಮೋ ಸಿಟ್ 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 ಹೇಳ್ತಾನಲ್ಲ ಗುಪ್ತ ಅದು. ಈಗ ಐಶು ಮಾಡ್ತಿದ್ದಾರೆ, ನೋಡೋಣ. చెప్పుకుంటానే పెట్టుకుంటాడు సిట్ ಮೈನಸ್ ಆಯ್ತಲ್ಲಿ. ಓಕೆ ಗೊತ್ತಾ ಅವರ ಡ್ಯಾನ್ಸ್ ಇವರು ಒಂದು ಡ್ಯಾನ್ಸ್ ಸ್ಟೆಪ್ ಸರ್ಕಸ್, ಜಮಿನಿ ಸರ್ಕಸ್ ಲಯನ್ ಬರಂಗ್ ಮಾಡ್ತಿದಾರೆ. ಇವರು ಒಂದು ಸ್ಟೆಪ್ ಕಲ್ತ್ಕೊಂಡ್ಬಿಟ್ಟು ಅದಕ್ಕೂ ಕಲ್ಸ್ಬಿಟ್ಟವ್ರೆ. ಏನಪ್ಪ ನಮ್ಮ ಮೋಮ ನಮ್ಮ ಮನೆಗೆ ಲಯನ್ ತರ ಓಹ್ ಥ್ಯಾಂಕ್ ಯು. ಸ್ಟೋರ್ ಮಾಡಿಟ್ಟಿದ್ರಿ ಐಸ್ ಕ್ರೀಮ್ನ? ಅಷ್ಟಿಷ್ಟ ಆಗೋಯ್ತಾ? ಇಲ್ಲ ಮೊನ್ನೆ ಹೇಳಿದ್ನಲ್ಲ ಯಾವುದೋ ಲೋ ಕ್ಯಾಲರಿ ಐಸ್ ಕ್ರೀಮ್ ಅಂತೆ, ಅದನ್ನ ಫುಲ್ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ನು ಐಸ್ ಕ್ರೀಮ್ ತಿನ್ನಲ್ಲ. ಹಾ ಹೇಳು ಏನಕ್ಕೆ ಅಂತ ಹೇಳು ಸರ್. ಅಲ್ಲ ಏನಕ್ಕೆ ಅಂತ ಹೇಳು, ಒಂದ್ಸರಿ ಹೇಳು ಏನಕ್ಕೆ ಅಂತ ಹೇಳು. ಒಂದು ಏನದು ಟ್ರಾಮಾ ಇತ್ತು. ನನ್ನ ಫ್ರೆಂಡು ಐಸ್ ಕ್ರೀಮ್ ತಿನ್ನಿಸ್ತೀನಿ ಅಂತ ಪ್ರೀತಿಯಿಂದ ತಿನ್ನಿಸಿ ಇಲ್ಲಿವರೆಗೂ ತಿನ್ನಿಸ್ಬಿಟ್ಟಿದ್ದ. ಇಷ್ಟು ದಪ್ಪ ಸ್ಕೂಪ್ ಅವನು ಐಸಿ ವಾಸ್ ಅಷ್ಟೇ ಹಂಗಿದ್ದ ಅವನು. 2 ದಿನ ಫುಲ್ ಇದೆಲ್ಲ ಪೇನ್. ಇವಾಗ ಏನಾಗಲ್ಲ, ಎಷ್ಟೇ ಎಷ್ಟು ತಿನ್ನೋ. ಬಡ ನೆನೆಸ್ಕೊಬಿಟ್ಟೆ ನೋವು. ಐಶು ಅನ್ನು ಡ್ರಾಯಿಂಗ್ ಮಾಡಿದಾರಂತೆ, ಅದನ್ನೀಗ ತೋರಿಸ್ಬೇಕಂತೆ. ಬನ್ನಿ ಹೋಗೋಣ. ಅಯ್ಯೋ ಅದೆಲ್ಲ ಆಗ್ತಿರ ಬೇಡ ಸಿ ಆರ್ ಐಶು ಬೇಡ ಬೇಡ ಇಲ್ಲ ಹಿಡಿಯಲ್ಲ ಹಂಗೆ. ಗೊತ್ತಲ್ಲ ಸಂಜಯ್, ಇದು ಗೊತ್ತಿಲ್ಲ ನಿಂಗಿದು? ಇದು ನೀನ್ ಕೊಟ್ಟಿರೋದಲ್ಲ. ನೋಡಿ ಗೈಸ್ ಎಷ್ಟು ಕ್ಲೀನ್. ಬೊಕ್ಕೆಗಳು ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಇನ್ನು ನಂದು ಕೇಳ್ಬೇಕು ನೀವು ಹೆಂಗಿದೆ ಅಂತ. ನೋಡಿ ನಮ್ಮ ಪಿಕ್ಚರ್ಸ್. ಅವ್ರ ರೂಮ್ ಫ್ಲೋರ್. ನೀನ್ ಮನೆ ನೋಡಿಲ್ವಾ ನೇ ಅವ್ರದ್ದು? ನಾನು ನೋಡೇ ಇಲ್ಲ. ಅವತ್ತು ಇದಕ್ಕೆ ಬಂದಿದ್ದಲ್ಲ ಹುಡುಗಿ ನೋಡೋ ಶಾಸ್ತ್ರಕ್ಕೆ, ಅವತ್ತು ಟೂರ್ ಕೊಟ್ರಲ್ಲ. ತೋರ್ಸಲ್ಲ. ಕಂಪ್ಲೀಟ್ ಆಗಿಲ್ಲ ಪೇಂಟಿಂಗ್ ಹೋಮ್ ವರ್ಕ್. ಓ ನೈಸ್. ಶೋ ನೆಕ್ಸ್ಟ್ ಪೇಜ್. ಬಿಫೋರ್ ಇದು ನಾವು ಕಣ್ಣು ಮುಚ್ಕೊಂಡು ಮಾಡಿರೋದು ಇಷ್ಟ. ಎಷ್ಟು ಕಣ್ಣು ಮುಚ್ಕೊಂಡು ಡ್ರಾಯಿಂಗ್ ಮಾಡೋರೆ, ಮಾಡಕ್ಕೆ ಕೆಲಸ ಇಲ್ಲ ಅದೆಲ್ಲ ಇವ್ರಿಗೆ. ಸ್ಕೂಲ್ ಪ್ರಾಜೆಕ್ಟ್ ಓ ಇದು ಏನಿದು ಅಬ್ಸ್ಟ್ರಾಕ್ಟ್ ಡ್ರಾಯಿಂಗ್, ಝೆನ್ ಆರ್ಟ್ ಝೆನ್ ಆರ್ಟ್. ಐಶು ಇಸ್ ವೆರಿ ಗುಡ್ ಇನ್ ಆರ್ಟ್. ಇವನ್ ಮೀ ನೇ ಅವರು ಆರ್ಟ್ ಚೆನ್ನಾಗಿ ಮಾಡ್ತಾರೆ. ಇದು ನೋಡಿ ಐಶು ಮಾಡಿರೋದು ಕಣ್ಣು ಮುಚ್ಕೊಂಡು. ಇದೆಲ್ಲ ಹೋಮ್ ವರ್ಕ್ ಕಣ್ಣು ಮುಚ್ಕೊಂಡು ಮಾಡೋದು. ವಾವ್ ನೈಸ್. ಡಾಟ್ ಅಲ್ಲೇ ಆರ್ಟ್. ಎಲ್ಲ ಡಾಟ್ ಡಾಟ್ ಡಾಟ್. ಐಶ್ವರ್ಯ TS. ಯು ಕ್ಯಾನ್ ನಾಟ್ ಫೈಟ್ ದ ಕ್ಯೂಟ್ ಡೈರಿ ನೋಡಿ ಗೈಸ್, ಲಾಕ್ ಹಾಕೋ ಡೈರಿ ಅಂತೆ. ನಾನೆಲ್ಲಾರು ಚಿಕ್ಕ ವಯಸ್ಸಲ್ಲಿ ಹಂಗೆ ಇಟ್ಟಿದ್ರೆ ನಮ್ಮಮ್ಮ ಹಿಂಗೆ ಕಿತ್ಬಿಟ್ಟು ಏನ್ ಬರ್ದಿರ್ಬೋದು ಇವಳು, ಏನ್ ಗೊತ್ತಾ ಎಲ್ಲ ಓದ್ಬೋದು. ಅಲ್ಲ ನಾನು ಜರ್ನಲಿಂಗ್ ಮಾಡ್ತಿದ್ದೆ ಆಯ್ತಾ, ನನ್ಗೆ ಏನೇನೇನೇನೋ ಬರ್ದಿಟ್ಟಿರ್ತಿದ್ದೆ. ನೀವಮ್ಮ ಓದ್ತಿದ್ರ? ನೀವಮ್ಮ ಅದೇ ಸೀರಿಯಲ್ಲು ಅತ್ತಗಾರು ಡೈರಿ ಬ್ಲಾಗ್ ಅದೇ. ನಾನು ಟ್ರಿಪ್ ಹೋಗ್ಬಿಟ್ರೆ ಸಾಕು ನಮ್ಮಮ್ಮಗೆ ಹಳೇದೆಲ್ಲ ತೆಗೆದು ಹಿಂಗೆಲ್ಲ ಮಾಡಿದ್ರ ಇವರು. ನೀನ್ ಯಾಕೆ ನಂಗೆ ಮುಂಚೆನೆ ಹೇಳಲಿಲ್ಲ, ಅವ್ರನ್ನೆಲ್ಲ ಕಿತ್ತು ಬಿಸಾಕ್ತಿದ್ದೆ ಎಲ್ಲಾನು ಅಂತ. ನಾನಾ ಇಲ್ಲಿ ನೋಡಿ ಐಶುದು ಸೀಕ್ರೆಟ್ ಡೈರಿ ಅಂತೆ. ಅತ್ತೆಗಾರು ಇನ್ನೂ ಇದನ್ನ ಅರ್ದು ಓದಿಲ್ಲ, ನೋಡೋಣ ಯಾವಾಗ ಓದ್ತಾರೆ ಅಂತ. you will not see this again if you do it. ಓಕೆ ಫಾದರ್, ಥ್ಯಾಂಕ್ ಯು. ಐಸ್ ಫೈನಲಿ ಎಲ್ಲ ನಂದು ಬಟ್ ನಮ್ಮ ಮನೇಲಿ ವಾಟರ್ ಬಿಲ್ ಒಂದು ಬೀರು ತಗೊಂಬನ್ನಿ, ಸ್ಟೀಲ್ ಬೀರು. ಅವ್ರ ಬಟ್ಟೆ ಇಡಕ್ಕೆ ಒಂದ್ ಬೀರುವೆ ಸಾಲಲ್ಲ. ಮತ್ತೆ ಅಷ್ಟಿದ್ಯಾ? 8 ಡೋರ್ಸ್ ಇದೆ ನಂದು. ಇದೆ ಅವಳದು. ಅಷ್ಟೇ ಇದೆ. ಸ್ಟೋರ್ ರೂಮ್ ಅಂತ ಮಾಡಿಸ್ತಾರೆ. ಅದಕ್ಕೆ ಈಗ 5 ಈ BHK ರಜನಿಕಾಂತ್ ಒಂದು ಮೂವಿ ಇದೆ ಗೊತ್ತಾ, ಅದರಲ್ಲಿ ಒಂದು ರೂಮ್ ಫುಲ್ ಬಟ್ಟೆ ಇಡಕ್ಕೆ ಇಡ್ತಾರಲ್ಲ, ಹಂಗ್ ಮಾಡಿಸ್ತೀನಿ ಆಯ್ತಾ? ಬೇಡಪ್ಪ ನಿಮ್ದು ಇಟ್ಕೊಳ್ಳಿ, ನಮ್ದು ಇಟ್ಕೊಳ್ಳಿ. ನಿಮ್ದು ಮಾತ್ರ ಇರ್ಲಿ, ಇಲ್ಲಾಂದ್ರೆ ಸಾಕಾಗಲ್ಲ. ಅತ್ತೆಗಾರು ನಾನು ಮೈಸೂರು ಪ್ಯಾಲೇಸ್ ಕಟ್ಟಬೇಕು. ಇಲ್ಲ ಹೆಂಗಾದ್ರೂ ಕಟ್ಟಿ, ಹೋಟೆಲ್ ನಿಮ್ಗೆ ಅಷ್ಟು ಬೇಕಾಗುತ್ತೆ. ಇಬ್ರದು ಬಟ್ಟೆ ಎಲ್ಲ ಜಾಸ್ತಿ ಅದು ಕರೆಕ್ಟ್, ಅಷ್ಟು ಬಟ್ಟೆ ಇದೆ ನಮ್ದು. ಮತ್ತೆ ಎಷ್ಟು ಬಟ್ಟೆ ಈಗ ಏನೋ ಹಂಗ್ ನೋಡ್ತಾ ಇದೀಯ. ಬಿಟ್ರೆ ಅವ್ರ ವಾರ್ಡ್ರೋಬಲ್ ನಿಮ್ದು, ನಿಮ್ ವಾರ್ಡ್ರೋಬಲ್ ಅವ್ರದ್ದು ಮಿಕ್ಸ್ ಆಗೋಗುತ್ತೆ, ಕಷ್ಟ. ಆಮೇಲೆ ಅರ್ಜೆಂಟ್ ಅಲ್ಲಿ ಅವ್ರದ್ದು ಇವ್ರು ಹಾಕೊಂಡ್ಬೇಕಾದ್ರೆ ಇವಾಗ ಆಯ್ತಂತೆ. ಮೋಮೋ ನಮ್ಮ ಕಾರ್ ಮೇಲೆ
ಟೆನ್ಷನ್ ಐತ ಟೆನ್ಷನ್ ಆಗ್ತಿದೆ ಅದಕ್ಕೆ. ಅಯ್ಯೋ 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 ಮೊಮೋ ಕಮಾನ್ ಮೊಮೋ ಕತ್ರೋಂಗೆ ಕಿಲಾಡಿ. ದಾರಾಮ ದಾ ಮೊಮ್ಮೋ ದಾ ಭಯ ಆಗ್ಬಿಟ್ಟಿದೆ ಎಲ್ರು ನಟಾಡಿಸ್ತಿದೆ ಅದು. ಈಗ ನೀವು ಓಡಾಡಿ ನನ್ನ ಹಿಂದೆ ಅಂತ ಹಿಡ್ಕೊಳ್ಳೋ ಸಂಜೆ ಪಾರಿ ಓಡಾಡಿ ಅದೆಲ್ಲ ಅಭ್ಯಾಸ ಅದು. ಬರ್ಕೊಂಡಿದ್ದೀನಿ ಬಲ್ಲಿ ಮಂಕಳಮ್ಮ ನೋಡೋಣ. ಸಂಜೆ ಗಾಡಿ ಸ್ಟಾರ್ಟ್ ಮಾಡ್ದ ಅತ್ತಲೇ ಅಂತ. ನಮ್ಗೆ ಅರ್ಥ ಆಯ್ತು, ಇಲ್ಲಾಂದ್ರೇನು ಅದೇ ನಮ್ಗೆಲ್ಲ ಅರ್ಥ ಆಗುತ್ತೆ. ನಾನಾ ಸಿಕ್ತೀರಾ ಬಾಯ್ ಬಾಯ್ ಕೈ ಹಿಂಗ್ ಹೋಯ್ತು ನಂದು. ಬಾಯ್ ಅತ್ತೆಗಾರು ಬಾಯ್ 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 ಥ್ಯಾಂಕ್ ಯು ಬಾಯ್ ಐಶು. ಹೋಗಿ ಸೊ ನಾವು ನಿನ್ನೆ ಟೆಂಪಲ್ ಹೋಗಿ ನೇಹವ್ರ ಮನೆಗೆ ಹೋಗಿ ವಾಪಸ್ ನಮ್ಮ ಮನೆಗೆ ಬಂದ್ವಿ. ಸೊ ನನಗೆ ನಿನ್ನೆ ಒಂಥರ ಸರಿ ಫೀಲ್ ಆಗ್ತಿರ್ಲಿಲ್ಲ. ಐ ಫೆಲ್ಟ್ ರಿಯಲಿ ಬ್ಯಾಡ್. ಒಂಥರ ಫುಲ್ ಎಮೋಷ್ನಲ್, ಮೆಂಟಲಿ ಫುಲ್ಲು ಸ್ಟಕ್ ಆಗಿಬಿಟ್ಟಿದ್ದೆ. ಒಂಥರ ತಲೆ ಫುಲ್ ಫಾಗ್ ಆಗಿಬಿಟ್ಟಿತ್ತು, ಬ್ರೈನ್ ಫಾಗ್ ಆಗ್ತಾರಲ್ಲ ಅದು. ಸೊ ನಾನು ಏನು ಮಾಡೋದೇ ಬೇಡ ಅಂತೇಳಿ ಫುಲ್ ಕೂತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೇಹವ್ರು ಬನ್ನಿ ಟೆಂಪಲ್ಗೆ ಹೋಗೋಣ, ಒಂದು ಕೆಲ್ಸಕ್ಕೆ ಹೋದ್ಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ. ಲಿಟ್ರಲಿ ತುಂಬ ಬೆಟರ್ ಫೀಲ್ ಆಯಿತು, ತುಂಬ ಕಾನ್ಫಿಡೆಂಟ್ ಫೀಲ್ ಆಯಿತು. ಮತ್ತು ಓಹ್ ಅಪ್ಪ ಅನ್ನೋ ಸಮಾಧಾನ ಆಯಿತು. ಐ ಬೀಂಗ್ ವೆರಿ ಸೀರಿಯಸ್. ನಾನು ಟೆಂಪಲ್ಸ್ಗೆ ಹೋಗೋದು ತುಂಬ ಕಮ್ಮಿ ಆಗ್ಬಿಟ್ಟಿದೆ ರೀಸೆಂಟ್ ಡೇಸಲ್ಲಿ. ಬಟ್ ವೆನ್ ಒಳಗೆಲ್ಲ ಕರ್ಕೊಂಡು ಹೋದ್ರು ನಮ್ಮನ್ನ, ಅದೆಲ್ಲ ತುಂಬ ಖುಷಿ ಆಯಿತು. ಒಳಗೆಲ್ಲ ಹೋದಾಗ ಐ ಫೆಲ್ಟ್ ರಿಯಲಿ ಗುಡ್, ತುಂಬ ಖುಷಿ ಆಯಿತು. ಅದು ಬಿಟ್ಟರೆ ಅದೇ ಸೋ ಮಚ್ ಹ್ಯಾಪ್ನಿಂಗ್ ಇನ್ ಲೈಫ್. ಕಾಂಟೆಂಟ್ ಇರಲಿ, ವ್ಲಾಗ್ ಇರಲಿ, ಬಿಸ್ನೆಸ್ ಇರಲಿ, ಅದು ಬಿಟ್ಟರೆ ಫ್ಯಾಮ್ಲಿ ಇರಲಿ, ಸೋ ಮಚ್ ಟು ಹ್ಯಾಂಡಲ್. ಅದೆಲ್ಲನೂ ಒಂದೊಂದು ಸರಿ ಒಂದು ಯೋಚನೆ ಮಾಡೋಕ್ಕೆ ಇನ್ನೊಂದು ಯೋಚನೆ ಮಾಡೋದು, ಇನ್ನೊಂದು ಯೋಚನೆ ಮಾಡ್ಬೋದು, ಮಾಡ್ತಾ ಇರೋದು. ಅದೆಲ್ಲ ಆಗಿ ನಿದ್ದೆ ಬರ್ತಾ ಇಲ್ಲ ಕರೆಕ್ಟಾಗಿ. ಮಲ್ಗೋದು 3 ಗಂಟೆ, ಮತ್ತೆ ರಪ್ಪಂತ ಎದ್ದು ಬೆಳಗ್ಗೆನದು ಕಾಂಟೆಂಟ್ ಮಾಡಬೇಕು, ಕ್ಯಾಮ್ರಲ್ಲಿ ಆ್ಯಕ್ಟಿವ್ ಆಗಿರೋಕ್ಕಾಗ್ತಾಯಿಲ್ಲ. ಅದೆಲ್ಲ ಏನೇನೋ ನಡೀತಿತ್ತು. ಸೊ ನೌ ಐ ರಿಯಲೈಸ್ ದಟ್ ಐ ನೀಡ್ ಟು ಟೇಕ್ ಇಟ್ ಸ್ಲೋ. ಯಾರ್ಯಾರು ಅವರ ಲೈಫಲ್ಲಿ ತುಂಬ ರಶ್ಶಲ್ಲಿದ್ದೀರಾ, ತುಂಬ ಫಾಸ್ಟ್ ಆಗಿದ್ದೀರಾ, ಅವ್ರಿಗೆಲ್ಲ ಇದು ನನ್ನ ಕಡೆಯಿಂದ ಒಂದು ಮೆಸೇಜ್ ಅಂದ್ಕೊಳ್ಳಿ. ಟೇಕ್ ಇಟ್ ಸ್ಲೋ, ಬಿಕಾಸ್ ಐ ರಿಯಲೈಸ್ ದಟ್ ಐ ಶುಡ್ ಟೇಕ್ ಇಟ್ ಸ್ಲೋ. ಏನೇ ಮಾಡಿದ್ರು ಸ್ವಲ್ಪ ಸ್ಲೋ ಆಗಬೇಕು ಅಂತ. ತುಂಬ ಫಾಸ್ಟ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಅದರಿಂದ ತುಂಬ ಮೆಂಟಲಿ ಎಫೆಕ್ಟ್ ಆಗ್ತಿತ್ತು. ಸೊ ಏನಕ್ಕೆ ಫಾಸ್ಟ್ ಅಂದರೆ ಟೆನ್ಷನ್ ಗೈಸ್. ಅಂದರೆ ಈಗ ಇವತ್ತು ಲೈಫ್ ಚೆನ್ನಾಗಿದೆ, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ನಗ್ನಾಗ್ತಾ ಇದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಖುಷಿಯಾಗಿದೆ. ಇದೇ ಥರ ಇರಬೇಕು ಅಂದರೆ ನೀಡ್ ಟು ಕೀಪ್ ವರ್ಕಿಂಗ್ ಅನ್ನೋ ಸ್ಟ್ರೆಸ್ ಇದೆಯಲ್ಲ, ಅದು ಇಟ್ ಈಸ್ ಆಲ್ವೇಸ್ ದೇರ್ ಇನ್ ಹೆಡ್. ಅಂದರೆ ನಿಲ್ಸೋಕ್ಕಾಗಲ್ಲ ವರ್ಕ್ನ. ಸೊ ಇನ್ನೂ ಬೆಸ್ಟ್ ಕೊಡಬೇಕು, ಇನ್ನೂ ಬೆಸ್ಟ್ ಮಾಡಬೇಕು, ಇನ್ನೇನು ಬೆಸ್ಟ್ ಮಾಡ್ಬೋದು ಅನ್ನೋ ತಲೆದು ಓಡ್ತಾ ಇರುತ್ತೆ. ಆಲ್ ದ್ಯಾಟ್. ಅದರಿಂದ ಐ ವಾಸ್ ವೆರಿ ಮಚ್ ಫೀಲಿಂಗ್ ಬ್ಯಾಡ್. ತುಂಬ ಲೋ ಫೀಲ್ ಆಗ್ತಿತ್ತು. ಆ್ಯಂಡ್ ನೋ ಐ ಫೀಲ್ ವೆರಿ ಮಚ್ ಬೆಟರ್. ಆ್ಯಂಡ್ ಐ ನೋ ಕಾಮೆಂಟ್ಸಲ್ಲಿ ನೀವು ತುಂಬ ಲವ್ ತೋರಿಸ್ತೀರ ಇವಾಗ, ದಟ್ ಸ್ಟೇ ಕಾಮ್ ಸ್ಯಾಮ್ ಅಂತ. ಐ ಆಮ್ ಶ್ಯೂರ್. ಥ್ಯಾಂಕ್ ಯು ಈಗಲೇ ಕಾಮೆಂಟ್ ಆಗ್ತಿರೋರಿಗೆಲ್ರಿಗೂ. ಆ್ಯಂಡ್ ಐ ಆಮ್ ಫೈನ್, ಐ ಆಮ್ ಬೆಟರ್ ನೌ. ಐ ವಿಲ್ ವರ್ಕ್ ಸ್ಲೋ ಆ್ಯಂಡ್ ಐ ವಿಲ್ ವರ್ಕ್ ಬೆಟರ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ತಾ ಐ ಪ್ರಾಮಿಸ್ ಯು ದ್ಯಾಟ್ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಥ್ಯಾಂಕ್ ಯು ಗೈಸ್. ಲವ್ ಯು ಗೈಸ್. ಲವ್ ಯು ಗೈಸ್. ನಾನು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಂದರೆ ಐ ಆಮ್ ಪ್ಲಾನಿಂಗ್ ಫಾರ್ ಅ Q&A ವಿಚ್ ಈಸ್ ಓನ್ಲಿ ಮೀ. ನಾನು ಒಬ್ಬನೇ ಆ ವಿಡಿಯೋಲಿ ಇರ್ತೀನಿ ಆ್ಯಂಡ್ ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವಶನ್ಸ್. ಆ ಕ್ವಶನ್ಸು ಬರೀ ಎಂಗೇಜ್ಮೆಂಟ್ ಯಾವಾಗ, ಮದುವೆ ಯಾವಾಗ, ಇಲ್ಲ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಹೇಳಿ. ಅದನ್ನು ಬಿಟ್ಟು ಇಫ್ ಯು ವಾಂಟ್ ಟು ಟಾಕ್ ಸಮಥಿಂಗ್ ಅಬೌಟ್ ಮೀ, ಯು ಹ್ಯಾವ್ ಎನಿ ಕ್ವಶನ್, ಕಾಮೆಂಟಲ್ಲೇ ಹಾಕಿ ಕ್ವಶನ್ಸ್ನ. ಸೊ ದಟ್ ನಾನು ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ ಆ್ಯಂಡ್ ಒಬ್ಬನೇ Q&A ಮಾಡ್ತೀನಿ. ಲೆಟ್ಸ್ ಗೋ.